ಹೆಲೋ ಗುರು, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹಳ್ಳಿ ಕಾರ್ ಲವರ್ಸು. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ನಾವು ಕರುಗಳಿಗೆ ಯಾವ್ಯಾವ ಥರ ತಿಂಡಿ ಕೊಡ್ತೀವಿ ಮತ್ತು ಯಾವ್ಯಾವ ಥರ ಟೈಮಿಗೆ ಕೊಡ್ತೀವಿ ಅನ್ನೋದೆಲ್ಲ ಸಂಪೂರ್ಣ ಮಾಹಿತಿನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬೆಳಗ್ಗೆ ನಾನು 6 ಗಂಟೆಗೆ ಫಸ್ಟು ಆಲ್ವಟ್ಟಿಗೆ ಏನು ತಿಂಡಿ ಕೊಡ್ತಿದ್ದೀನಪ್ಪ ಅಂತಂದರೆ ಒಂದು ಬಕೆಟ್ ಗಂಜಿ ಎಲ್ಲ ಕುಡಿದಂತಹ ಕರುಗಳಿಗೆ ಮತ್ತು ನೆಕ್ಸ್ಟ್ ಏನಪ್ಪ ಅಂತಂದರೆ ರವೆ ಮತ್ತು ಬೂಸ ಎರಡೂ ಮಿಕ್ಸ್ ಮಾಡಿ ಕೊಡ್ತೀನಿ. ರವೆ ಬಂದು ಸ್ವಲ್ಪ ಮೈಯೆಲ್ಲ ಶೈನಿಂಗ್ ಆಗಲಿ ಅಂತ ಕೊಡೋದು. ಮತ್ತು ಬೂಸ ಯಾವುದಪ್ಪ ಅಂತಂದರೆ ಕ್ಯೂ ಡಿಲ್ಯಾಕ್ಸ್ ಅಂತ ಈ ಬೂಸ ಬಂದು ಎರಡೂ ಕರುಗಳಿಗೆ ಒಂದೊಂದು ಡಬ್ಬಿ ಬೂಸ ಹಾಕ್ಕೊಂಡೆ. ಮತ್ತು ರವೆ ಎಷ್ಟಾಗ್ತದೆ ಅಂತ ಹೇಳಿರಲಿಲ್ಲ ನಿಮಗೆ. ಎಷ್ಟಪ್ಪ ಅಂದರೆ ಎರಡೂ ಕರುಗಳಿಗೆ ಅದೂ ಒಂದೊಂದು ಡಬ್ಬಿನೇ ಹಾಕಿದ್ದೆ. ಅದು 1 ಲೀಟ್ರ್ ಬಣ್ಣದ ಡಬ್ಬಿ ಬರ್ತೈತಲ್ಲ, ಅದರಲ್ಲಿ ಒಂದೊಂದು ಡಬ್ಬಿ ಹಾಕಿದ್ದೀನಿ. ಅದೊಂದು ಡಬ್ಬಿ ಮತ್ತು ಬೂಸ ಒಂದು ಡಬ್ಬಿ ಎರಡನ್ನೂ ಹಾಕ್ಬಿಟ್ಟು ಈ ಥರ ನೀಟಾಗಿ ಮಿಶ್ರಣ ಮಾಡಿಕೊಂಡೆ. ಮಿಶ್ರಣ ಎಲ್ಲ ಆದಮೇಲೆ ತಗೊಂಡೋಗಿ ಕರುಗಳು ಗೊತ್ತತ್ರ ಹೊರಗಡೆ ಹಿಡಿದು ಕಟ್ಟಾಕಬೇಕಾಗಿತ್ತು ಕರುಗಳನ್ನ. ಅದಕ್ಕೂ ಮುಂಚಿತವಾಗಿ ಬೂಸ ಎಲ್ಲ ಈ ಥರ ರೆಡಿ ಮಾಡಿಬಿಟ್ಟು ಹೊರಗಡೆ ತಂದು ಬಕೆಟ್ನ ಈ ಥರ ನೀಟಾಗಿ ಮಾಡಿದ್ದೆ. ಅದಾದಮೇಲೆ ಸ್ವಲ್ಪ ಟೇಸ್ಟಿಂಗ್ ಸಿಕ್ಕಲಿ ಅಂತ ಕರುಗಳಿಗೆ ಈ ಥರ ಎರಡೂ ಬಕೆಟ್ಗಳಿಗೆ ಸ್ವಲ್ಪ ಉಪ್ಪನ್ನ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಉಪ್ಪನ್ನ ಈ ಥರ ಹಾಕಾದ್ಮೇಲೆ ಕರುಗಳನ್ನ ಹೊರಗಡೆ ಹಿಡ್ಕೊಬಂದು ಕಟ್ಟಾಕ್ಬಿಟ್ಟು ಫಸ್ಟು ತಿಂಡಿ ತಿನ್ನೋಕ್ಕೆ ಈ ಥರ ಬಿಟ್ಟೆ. ತಿಂಡಿನೆಲ್ಲ ತಿನ್ನಿಸ್ಬಿಟ್ಟು ಕರುಗಳನ್ನ ಈ ಥರ ಹಿಡಿದು ಹಗ್ಗನ ಮೇಲಕ್ಕೆ ಎತ್ತಿ ಕಟ್ತೆ. ಅದಾದಮೇಲೆ ನೆಕ್ಸ್ಟು ಕರುಗಳು ಈ ಥರ ಕಾಣ್ತಿದ್ವು ನೋಡೋದಕ್ಕೆ. ಮತ್ತು ನೆಕ್ಸ್ಟ್ ಫುಡ್ ಏನಪ್ಪ ಅಂತಂದರೆ ಉಳ್ಳಿ ನಾರು, ಒಕ್ಕಣೆ ಎಲ್ಲ ಆಗಿರತಕ್ಕಂಥ ನಾರು ಇದು. ಉಳ್ಳಿ ಇರ್ತಕ್ಕಂಥ ಸೊಪ್ಪಲ್ಲ ಇದು, ಉಳ್ಳಿ ಎಲ್ಲ ಒಕ್ಕಣೆ ಮಾಡಾಗಿರ್ತಕ್ಕಂಥ ನಾರು ಇದು. ಅದನ್ನ ತಗೊಂಡು ಬಂದು ಫಸ್ಟು ಎರಡೂ ಕರುಗಳಿಗೆ ಎಷ್ಟೆಷ್ಟು ಬೇಕು ಅಷ್ಟನ್ನ ಕರುಗಳಿಗೆ ಹಾಕ್ತೆ. ಅದಾದಮೇಲೆ ಅವನ್ನ ಮೇಯೋದಕ್ಕೆ ಬಿಟ್ಬಿಟ್ಟು ಉಳ್ಳಿ ತಳ್ಳೆಲ್ಲ ತಿನ್ಕೊಂಡು ಮಲಗಿದಂಥ ಕರುಗಳಿಗೆ ನೆಕ್ಸ್ಟು ಏನಪ್ಪ ಅಂತಂದರೆ ಬಾಳೆಹಣ್ಣು. ಒಂದೊಂದು ಕರುಗಳಿಗೆ ನಾನು ಕೊಡ್ತಾ ಇರೋದು 3 ಬಾಳೆಹಣ್ಣನ್ನ ಕೊಡ್ತಾಯಿದ್ದೀನಿ. ಬೆಳಗ್ಗೆ ರವೆ ಬೂಸ ಮತ್ತು ಬೂಸ ಗಂಜಿ ಎಲ್ಲ ತಿಂದಾಗಿರ್ತಕ್ಕಂಥ ಸ್ವಲ್ಪ ಜೀರ್ಣ ಬೇಕು ಅಂದ್ಬಿಟ್ಟು ಕರುಗಳಿಗೆ ಸ್ವಲ್ಪ ಈ ಥರ 3 ಬಾಳೆಹಣ್ಣ ತಿನ್ನಿಸ್ಬಿಟ್ಟು, ಮತ್ತು ಇದೇನಪ್ಪ ಮೊಸರು ಮತ್ತು ಏನೇನೋ ತೋರಿಸ್ತಿದ್ದಾನೆ ಅಂತ ಅಂದ್ಕೊಂಡ್ರೆ, ಮದ್ದೆಲ್ಲ ನಾವು ನಮ್ಮ ಕರುಗಳಿಗೆ ಬಣ್ಣ ಬರ್ಸೋದಕ್ಕೆ ಮೊಸರನ್ನ ಹಚ್ತಾ ಇದೆ. ಇವಾಗ ಹಂಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ವೀಡಿಯೋಲ್ಲಿ ಕಮೆಂಟೆಲ್ಲ ಸುಮಾರು ಕಮೆಂಟ್ಗಳು ಬರ್ತಾಯಿದ್ವು. ಬ್ರೋ ಸ್ವಲ್ಪ ನೀವು ಅದ್ರ ಜೊತೆಗೆ ರಾಗಿ ಹಿಟ್ಟು ಹಾಕಿ ಬೆರೆಸಿ ಮೆತ್ತಿ ನೀವು ಅಂತ ಹೇಳಿದ್ರು. ಆಯಿತು ಅಂದ್ಬಿಟ್ಟು ಇದನ್ನು ಟ್ರೈ ಮಾಡೋಣ ಅಂತ ಇವಾಗ ರಾಗಿ ಹಿಟ್ಟು ಮತ್ತು ಮೊಸರು, ಅದ್ರ ಜೊತೆಗೆ ಸ್ವಲ್ಪ ಇನ್ನೇನಪ್ಪ ಹಾಕೊಂಡಿರೋದು ಅಂತಂದರೆ ಉಪ್ಪು, 3 ಹಾಕ್ಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಕರುಗಳಂತೂ ರೆಡಿಯಾಗಿದ್ದಾವೆ ಹಚ್ಚಿಸ್ಕೊಳ್ಳೋದಕ್ಕೆ ಮಲಗಿದ್ವು. ನೀಟಾಗಿ ಈ ಥರ ಒಂದು ಸೈಡಿಂದ ಎಲ್ಲನೂ ಮಿಕ್ಸ್ ಮಾಡಿಕೊಂಡೆ. ಮಿಕ್ಸ್ ಆದಂತಹ ಮಿಶ್ರಣನ ಇವಾಗ ನೀಟಾಗಿ ನಮ್ಮ ಕರುಗಳಿಗೆ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೋಡಿರಿ ಯಾವ ಥರ ಕಾಣುತ್ತೆ ಇವಾಗ ಹಚ್ಚೋದು. ನೋಡಿರಿ ಈ ಥರ ದಂಡಕ್ಕೆ ಕರುಗಳಿಗೆ ಎತ್ಕೊಂಡು ಒಂದು ಸೈಡಿಂದ ಕರುಗಳಿಗೆ ಉಜ್ಜೋಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಥರ ಒಂದು ಸೈಡಿಂದ ಕರುಗಳಿಗೆ ಎಲ್ಲ ಕಡೆ ಎಲ್ಲೆಲ್ಲಿ ನಿಮಗೆ ಬಣ್ಣ ಬರಬೇಕು ಅನ್ನೋ ಜಾಗ ಕಾಣ್ತದೆ, ಆ ಜಾಗಕ್ಕೆಲ್ಲ ಈ ಥರ ನೀಟಾಗಿ ಕರುಗಳಿಗೆ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡಿರಿ ಯಾವ ಥರ ಕಾಣ್ತಾಯಿದೆ. ಅದು ಬೆಳಗಿನ ಟೈಮ್ ನಾನು ಹಚ್ತಿರೋದು. ಯಾಕಪ್ಪ ಅಂತಂದರೆ ಆಗ್ತಾನೆ ಕರೆದಿರ್ತಕ್ಕಂಥ ಎಳೆ ಬಿಸಿಲು ನೀಟಾಗಿ ಎಲ್ಲನೂ ಡ್ರೈ ಮಾಡುತ್ತೆ. ಅದರ ಮೈಯಲ್ಲಿ ಹಾಕಿದಂತಹ ಮೊಸರು, ರಾಗಿ ಹಿಟ್ಟು, ಉಪ್ಪು ಎಲ್ಲನೂ ನೀಟಾಗಿ ಅದರ ಮೈಗೆ ನೀಟಾಗಿ ಇಳ್ಕೊಳ್ಳುತ್ತೆ ರಸ ಎಲ್ಲ ಅಂಥೇಳಿ ಬೆಳಗಿನ ಟೈಮ್ ಹಾಕೋದು ನಾನು ಹಾಕ್ತಿರೋದು. ನೀವು ಯಾವ ಟೈಮ್ಗೆ ಹಾಕೋಬೋದು. ಮತ್ತು ಇವಾಗ ಒಂದು ಸೈಡಿಂದ ಒಂದು ಕರುಗೆ ಈ ಥರ ಉಜ್ಜಿ ನಿಲ್ಲಿಸಿದ್ದೀನಿ. ನೋಡಿರಿ ನೋಡೋದಕ್ಕೆ ಅದು ಈ ಥರ ರೋಮ ಎಲ್ಲ ನೆಸ್ಕೊಂಡು ನಿಂತಿದೆ ಕರು. ಮತ್ತು ಇವಾಗ ನಮ್ಮದು ಇನ್ನೊಂದು ಕರುಗೆ ಈ ಥರ ಒಂದು ಸೈಡಿಂದ ಹಚ್ತಾ ಇದ್ದೀನಿ. ನೋಡಿರಿ ಯಾವ ಥರ ಕಾಣ್ತೈತೆ. ಎರಡೂ ಕರುಗಳಿಗೂ ಮೊಸರನ್ನ ಮತ್ತು ಹಿಟ್ಟನ್ನ ಹಾಕಿ ಮುಗಿದಿತ್ತು. ನೋಡಿರಿ ಕರುಗಳು ಫೈನಲಾಗಿ ಈ ಥರ ಮಲಗಿದ್ವು. ಎಲ್ಲ ಚೆನ್ನಾಗಿ ನಾನು ಹಚ್ಚಿದಂತಹ ಮೊಸರು ಮತ್ತು ಹಿಟ್ಟೆಲ್ಲ ಚೆನ್ನಾಗಿ ಡ್ರೈ ಆಗಿತ್ತು. ಅದಾದಮೇಲೆ ಕರುಗಳನ್ನ ಹಿಡ್ಕೊಬಂದು ಗೊತ್ತತ್ರ ಈ ಥರ ಕಟ್ಟಾಕ್ಬಿಟ್ಟು, ಮತ್ತು ಅದು ಯಾವ ಥರ ಡ್ರೈ ಆಗೈತೆ ಅಂತ ಈ ಥರ ಗೊತ್ತತ್ರ ಬಂದು ನೀಟಾಗಿ ಈ ಥರ ಎಲ್ಲನೂ ಸವರಿ ಕೆರೆದಿನ ನೋಡಿದೆ. ಅದು ರೋಮ ಎಲ್ಲ ನೀಟಾಗಿ ಚೆನ್ನಾಗಿ ಒಣಗಿತ್ತು. ಆ ಗೊತ್ತಲ್ಲಿ ಇದ್ದಂಥ ಕರುಗಳನ್ನ ಹಿಡ್ಕೊಬಂದು ಈ ಗೊತ್ತಕ್ಕೆ ಕಟ್ಟಾಕ್ಬಿಟ್ಟು, ಟೈಮ್ ಬೇರೆ ಒಂದು 5 ಗಂಟೆ ಆಗಿತ್ತು ಅಂದ್ಬಿಟ್ಟು ಎರಡೂ ಕರುಗಳಿಗೆ ಸ್ವಲ್ಪ ಉಳ್ಳಿ ತಳ್ಳನ್ನ ಹಾಕಿದೆ. ಉಳ್ಳಿ ತಳ್ಳನ್ನ ಮೇದಂತಹ ಕರುಗಳಿಗೆ ಬೂಸ ಎಲ್ಲ ಈ ಥರ ಮಡಗಿದೆ. ಬೂಸ ಎಲ್ಲ ತಿಂದಂಥ ಕರುಗಳಿಗೆ ನಾವು ರೆಡಿ ಮಾಡ್ತಾ ಇರ್ತಕ್ಕಂಥ ಫುಡ್ಡು ಏನಪ್ಪ ಅಂತಂದರೆ ಬಾಳೆಹಣ್ಣಿನೊಳಗೆ ಈ ಥರ ದಾಲ್ಡ ತುಪ್ಪನೆಲ್ಲ ಹಾಕ್ತಿದ್ದೀವಿ. ಯಾಕಪ್ಪ ಅಂತಂದರೆ ಕರುಗಳಿಗೆ ಸ್ವಲ್ಪ ಮೈಯೆಲ್ಲ ಶೈನಿಂಗ್ ಬರಲಿ ಅನ್ನೋದಕ್ಕೋಸ್ಕರ ದಾಲ್ಡ ತುಪ್ಪನೂ ನಾವು ಕೊಡ್ತಾಯಿದ್ದೀವಿ. ಅದು ದಾಲ್ಡ ತುಪ್ಪನ ಸುಮ್ಮನೆ ಹಾಕ್ತಾಯಿಲ್ಲ, ಅದು ಬಾಳೆಹಣ್ಣನ್ನ ಓಪನ್ ಮಾಡಿಬಿಟ್ಟು ಹಾಕ್ತಾಯಿದ್ದೀವಿ. ನೀವು ಕರುಗಳಿಗೆ ಎಷ್ಟೆಷ್ಟು ತಿನ್ನಿಸ್ತೀರಾ, ಒಂದು ಕರುಗಳಿಗೆ ಇಷ್ಟು ತಿನ್ಸಿದ್ರೆ ಇಷ್ಟು ಸರಿ ಅಂತ ಅನಿಸುತ್ತಲ್ವ, ಅದೇ ಥರ ನಾವು ಎರಡೂ ಕರುಗಳಿಗೆ ಒಂದೊಂದು ಕರಿಗೆ 3 ಬಾಳೆಹಣ್ಣು ಅಂತ 6 ಬಾಳೆಹಣ್ಣು ಈ ಥರ ಕೂದು ನೀಟಾಗಿ ಮಿಶ್ರಣ ಮಾಡಿಕೊಂಡು ಕರುಗಳಿಗೆ ತಿನ್ಸೋಕ್ಕೆ ಶುರು ಮಾಡಿದ್ವಿ. ನೋಡಿರಿ ಕರುಗಳಿಗೆ ಯಾವ ಥರ ತಿನ್ನಿಸ್ತಿದ್ದೀವಿ. ಸಂಜೆ ಆಯ್ತಿರುವಾಗಲೇ ಕರುಗಳನ್ನ ಹಿಡಿದು ಗೊತ್ತೊಳಗೆ ಕಟ್ಟಾಕ್ತೆ. ನೈಟ್ ಫುಡ್ಡು ಏನಪ್ಪ ಅಂತಂದರೆ
ನೋಡಿರಿ ಹೇಳ್ತೀನಿ ಇವಾಗ. ಒಂದು 3 ಮೊಟ್ಟೆ, 2 ಬಾಳೆಹಣ್ಣು, ಹಂಗೆ 1 ಲೀಟ್ರ್ ಹಾಲು, ಇದೊಂದು ಟಾನಿಕ್ಕು. ಇದು ಯಾವ ಟಾನಿಕ್ಕು ಅಂತ ಇವಾಗ ನಿಮಗೆ ತೋರಿಸ್ತೀನಿ ನೋಡಿರಿ ಅದೇ ಥರ ಹೆಸರು. ಅದಾದಮೇಲೆ ಆ ಟಾನಿಕ್ನ ಪಕ್ಕಕ್ಕಿಟ್ಟು ಹಂಗೆ ಹಾಲು ತಂದಿದ್ದಂಥ ಹಾಲನ್ನ, ಇದು ಕೊಟ್ಟೆ ನಾವು ಮಾಡ್ಕೊಂಡಿರೋದು ರೆಡಿಮೇಡ್ ಕೊಟ್ಟೆ. ಮೊದಲೆಲ್ಲ ಬಿದಿರಲ್ಲಿ ಮಾಡ್ತಿದ್ರು, ಇವಾಗ ನಾವು ಮಾಡ್ರನ್ನಾಗಿ ಈ ಥರ ಪೈಪಲ್ಲಿ ಮಾಡಿದ್ದೀವಿ. ಹಾಲನ್ನ ನೀಟಾಗಿ ಎಷ್ಟು ಬೇಕೋ ಅಷ್ಟನ್ನ ಹಾಲನ್ನ ಊದೆ. ಅದಾದಮೇಲೆ ಟಾನಿಕ್ ಎಷ್ಟು ಎಮ್ ಎಲ್ ಹಾಕಬೇಕು ಅಂತ ಹೇಳಿದರು ಡಾಕ್ಟ್ರು. ಅದೇ ರೀತಿ ಒಂದು 20 ml ಒಂದು ಕರಿಗೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡಿರಿ ಹಾಲು ಬಿಟ್ಕೊಂಡಿರೋ ಹಾಲಿನೊಳಕ್ಕೆ ಈ ಥರ ನೀಟಾಗಿ ಟಾನಿಕ್ನ ಹಾಕ್ಕೊಂಡೆ. ಅದಾದಮೇಲೆ ನೀಟಾಗಿ ಇವಾಗ ಒಂದು ಮೊಟ್ಟೆನ ಒಡೆದು ಹಾಲಿನೊಳಕ್ಕೆ ಹಾಕ್ಕೊಳ್ತೀನಿ. ಸಪ್ರೇಟ್ ಕುಡಿಸೋಕ್ಕಾಗಲ್ಲ, ಯಾಕಪ್ಪ ಅಂದರೆ ಆ ಮೊಟ್ಟೆ ಒಂದು ಸಲ ಅದೊಂದು ಸಲ ಇದೊಂದು ಸಲ ಎಲ್ಲ ಪಚೀತಿ ಆಗುತ್ತೆ. ಅದರಿಂದ ಒಂದೇ ಸಲ ಕೊಟ್ಟೆಯಲ್ಲಿ ಹಾಲು ಕುಡಿಸ್ತೀವಲ್ಲ, ಅದೇ ಟೈಮ್ಗೆ ಮೂರನ್ನು ಒಂದೇ ಸಲ ಮಿಕ್ಸ್ ಮಾಡಿ ಬಿಡ್ಬೋದು. ಅದರಿಂದ ನೀಟಾಗಿ ಈ ಥರ ಎಲ್ಲನೂ ರೆಡಿ ಮಾಡ್ಕೊಂಡ್ವಿ. ಇವಾಗ ಕರುಗಳಿಗೆ ಇದನ್ನ ಕುಡಿಸೋ ಟೈಮ್ ಇವಾಗ ಬಂದಿದೆ. ಬನ್ನಿರಿ ಇವಾಗ ಒಂದು ಕರಿನ ಹತ್ರ ನೀಟಾಗಿ ಎತ್ಕೊಂಡು ಹೋಗ್ತಾಯಿದ್ದೀನಿ. ಎತ್ಕೊಂಡೋಗಿ ಕರುಗೆ ಈ ಥರ ಕುಡಿಸೋದಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡಿರಿ ಕರುಗೆ ಯಾವ ಥರ ಕುಡಿಸ್ತಾಯಿದ್ದೀನಿ. ಅದಾದಮೇಲೆ ಇವಾಗ ಕರುಗಳಿಗೆ ಹಾಲು ಮೊಟ್ಟೆ ಎಲ್ಲ ತಿನ್ಸಾಗಿದೆ. ಇವಾಗ ಬಾಳೆಹಣ್ಣು ಲಾಸ್ಟು ಜೀರ್ಣ ಆಗಲಿ ಅಂತ ಈ ಥರ ಬಾಳೆಹಣ್ಣು ತಿನ್ನಿಸ್ಬಿಟ್ಟು ಇವತ್ತಿನ ವೀಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.